ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ಟೆಕ್. ಇವತ್ತಿನ ಒಂದು ಶಾರ್ಟ್ ವಿಡಿಯೋದಲ್ಲಿ ನಿಮಗೆ ನಿಮ್ಮ AWS ಫ್ರೀ ಟೈರ್ ಅಕೌಂಟ್ಗೆ ಫ್ರೀ ಟೈರ್ ಯೂಸೇಜ್ ಲಿಮಿಟ್ ಅಲರ್ಟ್ನ ಹೇಗೆ ಸೆಟ್ ಮಾಡೋದು, ಅದೇ ರೀತಿ ನಿಮ್ಮ ಅಕೌಂಟಲ್ಲಿ ಬಜೆಟನ್ನು ಹೇಗೆ ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಂತರ ನೀವು ನೋಡ್ಬೋದು, ನಾನು ರೂಟ್ ಅಕೌಂಟಿಂದ ನನ್ನ AWS ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನೀವು IAM ಯೂಸರಿಂದ ಲಾಗಿನ್ ಆಗಿದ್ದೀರಾ ಅಂದರೆ ನೀವು ರೂಟ್ ಅಕೌಂಟಿಂದ ಲಾಗಿನ್ ಆಗಬೇಕು. ಯಾಕಂದರೆ ನಿಮ್ಮ ಈ ಒಂದು ಫ್ರೀ ಟೈರ್ ಎಲಿಜಿಬಿಲಿಟಿ ಅಥವಾ ಫ್ರೀ ಟೈರ್ ಅಲರ್ಟ್ ಅಥವಾ ಈ ಒಂದು ಬಜೆಟ್ನ ಸೆಟ್ ಮಾಡಬೇಕಾದ್ರೆ ನೀವು ರೂಟ್ ಯೂಸರಿಂದನೇ ಲಾಗಿನ್ ಆಗಿರಬೇಕು. ಬೈ ಡಿಫಾಲ್ಟ್ ನಿಮ್ಮ IAM ಯೂಸರ್ಗೆ ಆ ಒಂದು ಪರ್ಮಿಷನ್ ಇರಲ್ಲ. ಅದನ್ನ ಸಹ ಹೇಗೆ ನಿಮ್ಮ IAM ಯೂಸರ್ಗೆ ಪ್ರೊವೈಡ್ ಮಾಡಬೇಕು ಅದನ್ನ ಸಹ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ರೂಟ್ ಯೂಸರಿಂದ ನಿಮ್ಮ AWS ಅಕೌಂಟ್ಗೆ ಲಾಗಿನ್ ಆಗಿ, ನಂತರ ನಿಮ್ಮ ಯೂಸರ್ ನೇಮ್ನ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಅನ್ನೋದು ಓಪನ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಿಲ್ಲಿಂಗ್ ಪ್ರೆಫರೆನ್ಸ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಸೆಕ್ಷನ್ ಕಾಣಿಸ್ತಾ ಇರುತ್ತೆ, ಪ್ರೆಫರೆನ್ಸ್ ಅಂತ. ಇದರಲ್ಲಿ ನಿಮಗೆ ಫಸ್ಟ್ ಆಗಿ ರಿಸೀವ್ PDF ಇನ್ವಾಯ್ಸ್ ಬೈ ಇಮೇಲ್ ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡಿದರೆ ಮಂತ್ಲಿ ಇನ್ವಾಯ್ಸ್ ಅನ್ನುವಂಥದ್ದು ನಿಮ್ಮ ಒಂದು ಇಮೇಲ್ಗೆ ಅವರು ಸೆಂಡ್ ಮಾಡ್ತಾರೆ. ನನಗೆ ಆ ಒಂದು ಆಪ್ಷನ್ ಬೇಕಾಗಿಲ್ಲ. ನೀವು ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಆಪ್ಷನ್ನ ಸಹ ಯೂಸ್ ಮಾಡ್ಬೋದು. ಸೆಕೆಂಡ್ ಆಗಿ ರಿಸೀವ್ ಫ್ರೀ ಟೈರ್ ಯೂಸೇಜ್ ಅಲರ್ಟ್ಸ್ ಅಂತ ಇದೆ, ಅದರ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ನಿಮಗೆ ಒಂದು ಇಮೇಲ್ ಅಡ್ರೆಸ್ನ ಕೇಳಿದ್ದಾರೆ. ನೀವು ಇಮೇಲ್ ಅಡ್ರೆಸ್ ಹಾಕಿಲ್ಲ ಅಂದರೆ ನಿಮ್ಮ ಒಂದು ರೂಟ್ ಅಕೌಂಟ್ ಇಮೇಲ್ ಏನಿದೆ ಅದಕ್ಕೆ ಒಂದು ಇಮೇಲ್ ಸೆಂಡ್ ಆಗುತ್ತೆ. ಈ ಒಂದು ಯೂಸರ್ ಅಲರ್ಟ್ ಏನು ಸೆಂಡ್ ಆಗುತ್ತೆ ಅಂದರೆ, ನಿಮಗೆ ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಹೇಳಿದೆ, ಈ ಒಂದು ಫ್ರೀ ಟೈರಲ್ಲಿ ಕೆಲವೊಂದು ಲಿಮಿಟನ್ನು ಸೆಟ್ ಮಾಡಿರ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಪರ್ ಮಂತ್ ನಿಮಗೆ EC2 ಇನ್ಸ್ಟೆನ್ಸಲ್ಲಿ 750 ಅವರ್ಸನ್ನು ಫ್ರೀಯಾಗಿ ಕೊಟ್ಟಿರ್ತಾರೆ. ಬೈ ಚಾನ್ಸ್ ನೀವೇನಾದರೂ ಒಂದು 750 ಅವರ್ಸ್ಗಿಂತ ಜಾಸ್ತಿ ರನ್ ಮಾಡಿದ್ದೀರಾ ಅಂದರೆ ನಿಮಗೆ ಒಂದು ಅಲರ್ಟ್ ಅನ್ನುವಂಥದ್ದು ಸೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನನಗೆ ಒಂದು ಕಸ್ಟಮ್ ಇಮೇಲ್ ಅಡ್ರೆಸ್ನ ಹಾಕ್ತೀನಿ. ಬೈ ಚಾನ್ಸ್ ನಾನೇನಾದರೂ ಈ ಒಂದು ಫ್ರೀ ಟೈರ್ ಲಿಮಿಟ್ನ ಕ್ರಾಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನನ್ನ EC2 ಅನ್ನೋದು 750 ಅವರ್ಸ್ಗಿಂತ ಎಕ್ಸ್ಟ್ರಾ ರನ್ ಆದರೆ, ಅಥವಾ ನಾನು ಈ ಒಂದು S3ಯಲ್ಲಿ 5GB ಜಾಸ್ತಿ ಯೂಸ್ ಮಾಡಿದರೆ, ಈ ರೀತಿ ಬೇರೆ ಬೇರೆ ಲಿಮಿಟ್ಗಳನ್ನು ನಾನು ಕ್ರಾಸ್ ಮಾಡಿದಾಗ ನನಗೆ ಅಲರ್ಟ್ ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ನಿಮಗೆ ರಿಸೀವ್ ಬಿಲ್ಲಿಂಗ್ ಅಲರ್ಟ್ ಇದನ್ನ ಸಹ ಸೆಟ್ ಮಾಡ್ಬೋದು. ಈ ಒಂದು ಪ್ರಿಫರೆನ್ಸ್ನ ನಾನು ಸೆಟ್ ಮಾಡಿ ಇದನ್ನು ಸೇವ್ ಮಾಡ್ತೀನಿ ಇವಾಗ. ಅದೇ ರೀತಿ ನಿಮಗೆ ಈ ಒಂದು ಫ್ರೀ ಟೈರ್ ಅಲರ್ಟ್ ಹೇಗೆ ಬರುತ್ತೆ ಅಂದರೆ, ನಿಮಗೆ ಒಂದು ಎಕ್ಸಾಂಪಲ್ನ ತೋರಿಸ್ತೀನಿ. ನೀವು ಈ ಒಂದು ಫ್ರೀ ಟೈರ್ನ ಕ್ರಾಸ್ ಮಾಡಿದ್ದೀರಾ ಅಂದರೆ ಈ ರೀತಿಯ ಒಂದು ಮೆಸೇಜ್ ಅನ್ನುವಂಥ ನಿಮಗೆ ಬರುತ್ತೆ, ಇಮೇಲ್ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನಾನು ರೀಸೆಂಟಾಗಿ ಈ ಒಂದು ಪ್ರೀವಿಯಸ್ ಮಂತ್ 27th ನನಗೆ ಒಂದು ಅಲರ್ಟ್ ಬಂದಿದೆ. ನಾನು EC2 ಅಲ್ಲಿ 750 ಅವರ್ಸ್ನ ಕ್ರಾಸ್ ಮಾಡಿದ್ದೆ. 750 ಅವರ್ಸ್ನ ಕ್ರಾಸ್ ಮಾಡಿಲ್ಲ. ನಾರ್ಮಲ್ ಆಗಿ ನಿಮಗೆ T2.microಗೆ ಮಾತ್ರ ಈ ಒಂದು ಫ್ರೀ ಟೈರ್ನ ಕೊಟ್ಟಿರ್ತಾರೆ. ಬಟ್ ನಾನು T3.microನ ಯೂಸ್ ಮಾಡಿದ್ದೆ, ಅದರಿಂದ ಈ ಒಂದು ಅಲರ್ಟ್ ಅನ್ನೋದು ಬಂದಿದೆ. ಈ ರೀತಿ ನಿಮಗೆ ಒಂದು ಇಮೇಲ್ ಬರುತ್ತೆ. ನೀವು ಸಡನ್ ಆಗಿ ಹೋಗಿ ನಿಮ್ಮ ಅಕೌಂಟಲ್ಲಿ ಯಾವ ಒಂದು ಸರ್ವಿಸ್ ಅನ್ನೋದು ಕ್ರಾಸ್ ಆಗಿದೆ ಅಂತ ಚೆಕ್ ಮಾಡಿ, ನಿಮಗೆ ಬೇಡ ಅಂದರೆ ಅದನ್ನ ಡಿಲೀಟ್ ಮಾಡ್ಬೋದು. ಸೆಕೆಂಡ್ ಆಗಿ ಬಜೆಟ್ನ ಸೆಟ್ ಮಾಡೋದ್ರ ಬಗ್ಗೆ. ಈ ಬಜೆಟ್ ಯಾಕೆ ಸೆಟ್ ಮಾಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲ್, ನಿಮಗೆ ಮಂತ್ಲಿ ಇಂತಿಷ್ಟು ಬಜೆಟ್ ಒಳಗಡೆ ನಿಮ್ಮ ವರ್ಕ್ ಆಗಬೇಕಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಪರ್ ಮಂತ್ ನೀವು $15ನ ಸೆಟ್ ಮಾಡಿದ್ದೀರಾ ಅಂದರೆ $15ಗಿಂತ ಜಾಸ್ತಿ ನಿಮ್ಮ ಬಿಲ್ ಆದರೆ ನಿಮಗೆ ಅಲರ್ಟ್ ಬರುತ್ತೆ. ನಾನು ಆಲ್ರೆಡಿ ಒಂದು ಬಜೆಟ್ನ ಸೆಟ್ ಮಾಡಿದ್ದೀನಿ. ನಿಮಗೆ ಇನ್ನೊಂದು ಬಜೆಟ್ನ ಸೆಟ್ ಮಾಡಿ ತೋರಿಸ್ತೀನಿ. ಈ ಒಂದು ಲೆಫ್ಟ್ ಹ್ಯಾಂಡ್ ಸೆಕ್ಷನಲ್ಲಿ ಬಜೆಟ್ಸ್ಗೆ ಬನ್ನಿ. ನಂತರ ಇಲ್ಲಿ ಕ್ರಿಯೇಟ್ ಬಜೆಟ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಸ್ಟ್ ಬಜೆಟ್ ಏನಿದೆ ಇದನ್ನ ಸೆಲೆಕ್ಟ್ ಮಾಡಿ. ನಂತರ ನೆಕ್ಸ್ಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿಯ ಒಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ. ನಂತರ ನೀವು ಬಜೆಟ್ ನೇಮನ್ನು ಕೊಡ್ಬೋದು. ನಾನೀಗ ನಾರ್ಮಲ್ ಆಗಿ ಬಜೆಟ್ ಅಂತ ಕೊಡ್ತೀನಿ. ನಂತರ ಇಲ್ಲಿ ಪೀರಿಯಡ್ ಅನ್ನುವಂಥದ್ದು ಮಂತ್ಲಿ ಬಜೆಟ್ ಇದು. ಸೊ ರಿಯಕರಿಂಗ್ ಬಜೆಟ್ ಅಂತ ಇದೆ. ನೀವು ಎಕ್ಸ್ಪೈರ್ ಮಾಡಬೇಕು ಅಂದರೆ, ಫಾರ್ ಎಕ್ಸಾಂಪಲ್, ನೀವು 1 ಮಂತ್ಗೋಸ್ಕರನೇ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ಮಂತಿಂದ ಮತ್ತೆ ಬೇಡ ಅಂದರೆ ಇದನ್ನ ಎಕ್ಸ್ಪೈರ್ ಸಹ ಮಾಡ್ಬೋದು ನೀವು. ಸ್ಟಾರ್ಟ್ ಮಂತ್ ಜುಲೈ, ನಾನೀಗ ಜುಲೈ ತಿಂಗಳಲ್ಲಿದ್ದೀನಿ. ಸೊ ಇದೇ ಒಂದು ಮಂತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಜೆಟ್ ಮೆಥಡ್ ಅನ್ನೋದು ಫಿಕ್ಸ್ಡ್ ಆಗಿರುತ್ತೆ, ವೇರಿಯಬಲ್ ಅಲ್ಲ. ಸೊ ಎಂಟರ್ ದ ಬಜೆಟ್ ಅಮೌಂಟ್. ನೀವು ಎಷ್ಟು ಡಾಲರ್ನ ಸಹ ಮಾಡ್ಬೋದು. ನೀವು ಒಂದು ಫ್ರೀ ಟೈರ್ ಅಕೌಂಟ್ನ ಯೂಸ್ ಮಾಡ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ಬಿಲ್ ಆಗಬಾರ್ದು ಅಂದರೆ ತುಂಬ ಸಿಂಪಲ್, 0.01 ಅಂತ ಸೆಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗಿನ ಒಂದು US ಡಾಲರ್ನ ರೇಟ್ಗೆ ನಮ್ಮ ಒಂದು ರುಪೀಸ್ ಅನ್ನುವಂಥದ್ದು 80 ರೂಪೀಸ್ ಆಗುತ್ತೆ. ಸೊ 0.01 ಅಂದರೆ ಆಲ್ಮೋಸ್ಟ್ 80 ಪೈಸೆ ಈ ರೀತಿ ಆಗುತ್ತೆ. ಸೊ ನಾನು $0.01 ಸೆಟ್ ಮಾಡ್ತಾ ಇದ್ದೀನಿ. ಉಳಿದಿರುವಂಥ ಎಲ್ಲ ಒಂದು ಸೆಟ್ಟಿಂಗ್ಸ್ನ ನೀವು ಹೀಗೆ ಇಡ್ಬೋದು. ನೀವು ಅದೇ ರೀತಿ ಎಲ್ಲ ಸರ್ವಿಸಸ್ಗೂ ಸೆಟ್ ಮಾಡ್ಬೋದು, ಇಲ್ಲ ಸ್ಪೆಸಿಫಿಕ್ ಸರ್ವಿಸಸ್ಗೆ ಮಾತ್ರ ಈ ಒಂದು ಬಜೆಟ್ನ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನಗೆ EC2ಗೆ ಮಾತ್ರ ಇಷ್ಟು ಡಾಲರ್ನ ಖರ್ಚು ಮಾಡಬೇಕಂದ್ರೆ ನಾನು ಸ್ಪೆಸಿಫಿಕ್ ಆಗಿ ಒಂದು EC2ನ ಮಾತ್ರ ಇಲ್ಲಿ ಫಿಲ್ಟರಲ್ಲಿ ಆ್ಯಡ್ ಮಾಡ್ಬೋದು. ನಾನು ನಾರ್ಮಲಿ ಎಲ್ಲ ಒಂದು ಸರ್ವಿಸ್ನ ಸೆಟ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಇಲ್ಲಿ ಆ್ಯಡ್ ಅಲರ್ಟ್ ಥ್ರೆಶೋಲ್ಡ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಕೇಳುತ್ತೆ, ನಿಮ್ಮ ಒಂದು ಬಜೆಟ್ ಏನಿದೆ, ನಾನೀಗ $0.01 ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್, ನೀವು $10 ಹಾಕಿದ್ದೀರಾ ಅಂತ ಅನ್ಕೊಡಿ. $10ನ ಎಷ್ಟು ಪರ್ಸೆಂಟೇಜ್ ಆದ ತಕ್ಷಣ ನಿಮಗೆ ಅಲರ್ಟ್ ಬರಬೇಕಂತ. ಫಾರ್ ಎಕ್ಸಾಂಪಲ್, ನನಗೀಗ ಇಲ್ಲಿ ನಾನು ಹಾಕಿರುವಂಥದ್ದು ಆಲ್ಮೋಸ್ಟ್ 80 ಪೈಸೆ. ಅದರಲ್ಲಿ ನಾನೀಗ ನಾರ್ಮಲಿ 50 ಅಥವಾ 20% ಅಂತ ಕೊಡ್ತೀನಿ. ಇದು ತುಂಬ ಸಣ್ಣ ಅಮೌಂಟ್. ಜಸ್ಟ್ ನಮ್ಮ ಒಂದು ಫ್ರೀ ಟೈರ್ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ 20%, ನನ್ನ ಒಂದು $0.01ನ 20% ರೀಚ್ ಆದ ತಕ್ಷಣ ನನಗೆ ಅಲರ್ಟ್ ಬರುತ್ತೆ.
ಸೊ ಇಲ್ಲಿ ಇಮೇಲ್ ರಿಸಿಪಿಯೆಂಟ್ ಕೇಳ್ತಾ ಇದೆ. ನಾನೀಗ ಸೇಮ್ ಇಮೇಲ್ ಅಡ್ರೆಸ್ನ ಹಾಕ್ತೀನಿ ಇಲ್ಲಿ ಸಹ. ಸೊ ನಾನೀಗ ಇಮೇಲ್ ಅಡ್ರೆಸ್ನ ಸೆಟ್ ಮಾಡಿದೆ. ನಂತರ ಇಲ್ಲಿ ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಬೇರೆ ಯಾವುದೇ ಒಂದು ಆ್ಯಕ್ಷನ್ನ ಸೆಟ್ ಮಾಡಬೇಕಾಗಿಲ್ಲ. ಸೊ ನೆಕ್ಸ್ಟ್ನ ಮೇಲೆ ಕ್ಲಿಕ್ ಮಾಡಿ. SMS ಟಾಪಿಕ್ ಏನಾದರೂ ಸೆಟ್ ಮಾಡೋದಿದ್ರೆ ಅದನ್ನ ಸಹ ಮಾಡ್ಬೋದು. ಅದನ್ನ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸಿಂಪಲ್ ಇಮೇಲ್ ಅಲರ್ಟ್ ಅಷ್ಟೇ. ಸೊ ನನ್ನ ಒಂದು ಬಜೆಟ್ ಅನ್ನೋದು ಕ್ರಿಯೇಟ್ ಆಗಿದೆ. ಆಲ್ರೆಡಿ ಎಕ್ಸಿಡ್ ಅಂತ ಬರ್ತಾಯಿದೆ, ಯಾಕಂದರೆ ನನ್ನ ಒಂದು ಅಮೌಂಟ್ ಅನ್ನೋದು ಆಲ್ರೆಡಿ ಹೋಗ್ಬಿಟ್ಟಿದೆ. ಅಂದರೆ ನನ್ನ ಒಂದು ಫ್ರೀ ಟ್ರಯರಿಂದ ಹೊರಗಡೆ ಹೋಗ್ಬಿಟ್ಟಿದೆ, ಅದರಿಂದ ಇದು ಎಕ್ಸಿಡ್ ಅಂತ ಇದೆ. ನನ್ನ ಹಳೆ ಒಂದು ಬಜೆಟ್ನ ತೋರಿಸಿದರೆ ನಾನು ಇಲ್ಲಿ ನಿಮಗೆ ಆಲ್ಮೋಸ್ಟ್ 0.10 ಬಜೆಟ್ನ ಹಾಕಿದ್ದೆ. ಫಾರ್ ಎಕ್ಸಾಂಪಲ್ ಇದು 8 ರುಪೀಸ್ ಆ ಥರ ಆಗುತ್ತೆ. ಸೊ ನೀವೆಷ್ಟು ಸಹ ಹಾಕ್ಬೋದು. ಈ ಒಂದು ಬಜೆಟ್ ನಂದು ಏನಾದರೂ ಕ್ರಾಸ್ ಆಯ್ತು ಅಂದರೆ ನನಗೊಂದು ಇಮೇಲ್ ಅಲರ್ಟ್ ಬರುತ್ತೆ. ನೋಡ್ಬೋದು ಆ ಒಂದು ಅಲರ್ಟ್ ಹೆಂಗೆ ಬರುತ್ತೆ ಅಂದರೆ, ನೋಡ್ಬೋದು ಈ ರೀತಿಯ ಒಂದು ಅಲರ್ಟ್ ಬರುತ್ತೆ. ನನ್ನ ಒಂದು ಹಳೆಯ ಬಜೆಟ್ನ ಈ ಒಂದು ಬಜೆಟ್ನ ಸೆಟ್ ಮಾಡಿದ್ದೆ, ಹಳೆಯ ಬಜೆಟ್ನ ಏನು ಸೆಟ್ ಮಾಡಿದ್ದೆ, ಈ ಒಂದು ಬಜೆಟ್ನ ಅಲರ್ಟ್ ಇದು ರೀಸೆಂಟಾಗಿ ಬಂದಿರುವಂಥದ್ದು. ನಾನು ಬಜೆಟ್ನ ಸೆಟ್ ಮಾಡಿರುವಂಥದ್ದು $0.10. ನನ್ನ ಒಂದು ಅಮೌಂಟ್ ಹೋಗಿರುವಂಥದ್ದು $0.08. ನಾನು 50% ಏನೋ ಸೆಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈ ಒಂದು ಅಲರ್ಟ್ ಥ್ರೆಶೋಲ್ಡ್ $0.08, ಅಂದರೆ ನಾನು 80%ನ ಸೆಟ್ ಮಾಡಿದ್ದೆ. ಇಲ್ಲಿ ನನ್ನ 0.65 ಆಗಿದೆ. ಸೊ ಆದ್ದರಿಂದ ಈ ಒಂದು ಅಲರ್ಟ್ ಅನ್ನೋಂಥದ್ದು ಬ್ರೇಕ್ ಆಗಿದೆ. ಈ ರೀತಿ ನಿಮಗೆ ಅಲರ್ಟ್ ಬರುತ್ತೆ ನಿಮ್ಮ ಒಂದು ಬಜೆಟ್ ಅನ್ನೋಂಥದ್ದು ಕ್ರಾಸ್ ಆದಾಗ. ಇದು ನಿಮ್ಮ ಒಂದು ಫ್ರೀ ಟೈರ್ ಬಜೆಟ್. ಅದೇ ರೀತಿ ಏನಂದರೆ ಫ್ರೀ ಟೈರ್ ನೀವು ಕ್ರಾಸ್ ಆದಾಗ ಒಂದು ಅಲರ್ಟ್ ಬೇಕಂದರೆ ಫ್ರೀ ಟೈರ್ನ ಅಲರ್ಟ್ನ ಸೆಟ್ ಮಾಡ್ಬೋದು. ಅದೇ ರೀತಿ ನೀವು ಒಂದು ಸ್ಪೆಸಿಫಿಕ್ ಬಜೆಟ್ನ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಅಲರ್ಟ್ನ ಸಹ ಸೆಟ್ ಮಾಡ್ಬೋದು. ನೀವು ಫ್ರೀ ಟೈರಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ 2 ಬಜೆಟ್ಗಳನ್ನು ಸೆಟ್ ಮಾಡೋದು, ಈ 2 ಅಲರ್ಟ್ಗಳನ್ನು ಸೆಟ್ ಮಾಡುವಂಥದ್ದು ಸೇಫ್ ಅಂತ ಹೇಳ್ತೀನಿ. ನಂತರ ನಿಮಗೆ ಇದೇ ಒಂದು ಸೆಟ್ಟಿಂಗ್ನ IM ಯೂಸರಲ್ಲಿ ತೋರಿಸೋದಾದರೆ, ನಾವು IM ಯೂಸರ್ನ ಕ್ರಿಯೇಟ್ ಮಾಡಿದ್ದೀವಿ ಪ್ರೀವಿಯಸ್ ವಿಡಿಯೋದಲ್ಲಿ, ಅಂದರೆ ಫಸ್ಟ್ ವಿಡಿಯೋದಲ್ಲಿ ಕ್ರಿಕ್ಟೆಕ್ ಅಂತ. ಈ ಒಂದು ಯೂಸರಲ್ಲಿ ಬಂದು ನಾನೀಗ ಈ ಒಂದು ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ನ ಮೇಲೆ ಕ್ಲಿಕ್ ಮಾಡಿದರೆ ನನಗೆ ಆಕ್ಸೆಸ್ ಇರಲ್ಲ. ನಿಮ್ಮ IM ಯೂಸರ್ಗೆ ಅಡ್ಮಿನ್ ಆಕ್ಸೆಸ್ ಇದ್ರೂ ಸಹ ಈ ಒಂದು ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಆಕ್ಸೆಸ್ ಅನ್ನುವಂಥದ್ದು ಇರಲ್ಲ. ಇದನ್ನು ಸ್ಪೆಸಿಫಿಕ್ ಆಗಿ ಕೊಡಬೇಕಾಗುತ್ತೆ. ನಾರ್ಮಲಿ IM ಯೂಸರ್ಗೆ ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಆಕ್ಸೆಸ್ ಕೊಡಲ್ಲ. ನಿಮಗೆ ಸ್ಪೆಸಿಫಿಕ್ ಆಗಿ ಬೇಕೇ ಬೇಕಂದರೆ ಅದನ್ನ ಸಹ ಸೆಟ್ ಮಾಡ್ಬೋದು. ಅದಕ್ಕೋಸ್ಕರ ತುಂಬ ಸಿಂಪಲ್, ನೀವು ರೂಟ್ ಅಕೌಂಟ್ಗೆ ಲಾಗಿನ್ ಆಗಿ, ಈಗ ಹೋಮ್ಗೆ ಬರ್ತೀನಿ. ರೂಟ್ ಅಕೌಂಟ್ಗೆ ಲಾಗಿನ್ ಆದ ನಂತರ ಇಲ್ಲಿ ಮತ್ತೆ ಈ ಒಂದು ನಿಮ್ಮ ಯೂಸರ್ ನೇಮ್ನ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಅಕೌಂಟ್ನ ಡೀಟೇಲ್ಸ್ ಅನ್ನುವಂಥದ್ದು ಬರುತ್ತೆ. ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಒಂದು ಆಪ್ಷನ್ ಇರುತ್ತೆ IM ಯೂಸರ್ ಆ್ಯಂಡ್ ರೋಲ್ ಆಕ್ಸೆಸ್ ಟು ಬಿಲ್ಲಿಂಗ್ ಇನ್ಫಾರ್ಮೇಷನ್ ಅಂತ. ಅಲ್ಲಿ ಒಂದು ಎಡಿಟ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಕಾಣಿಸುತ್ತೆ ಆಕ್ಟಿವೇಟ್ IM ಆಕ್ಸೆಸ್ ಅಂತ. ಇಲ್ಲಿ ನನಗೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿದರೆ ಇವಾಗ ನನ್ನ IM ಯೂಸರ್ ಯಾರು ಇದ್ದಾರೆ ಅವರಿಗೂ ಸಹ ಈ ಒಂದು ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಅನ್ನೋದು ಆಕ್ಸೆಸಿಬಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಮತ್ತೆ ಈ ಒಂದು IM ಯೂಸರಿಂದ ಕ್ರಿಕ್ಟೆಕ್ ಅಲ್ಲಿ ಹೋಗಿ ರಿಫ್ರೆಶ್ ಮಾಡ್ತೀನಿ, ನೋಡೋಣ ಏನು ಬರುತ್ತೆ ಅಂತ. ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ನೋಡ್ಬೋದು, ನನ್ನ ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ ಅಂತ ಈಗ ಲೋಡ್ ಆಗ್ತಾ ಇದೆ. ಸೊ ಈ ರೀತಿ ಸೆಟ್ ಮಾಡೋದ್ರಿಂದ IM ಯೂಸರ್ಗೂ ಸಹ ನಿಮ್ಮ ಬಿಲ್ಲಿಂಗ್ ಡ್ಯಾಶ್ಬೋರ್ಡ್ನ ಆಕ್ಸೆಸ್ ಅನ್ನೋದು ಸಿಗುತ್ತೆ. ಇದಿಷ್ಟು ಈ ಒಂದು ಫ್ರೀ ಟೈರ್ ಅಲರ್ಟ್ನ ಸೆಟ್ ಮಾಡುವಂಥದ್ದು, ಅದೇ ರೀತಿ ನಿಮ್ಮ ಅಕೌಂಟಲ್ಲಿ ಬಜೆಟ್ನ ಸೆಟ್ ಮಾಡುವಂಥದ್ದು. ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಯಾವ ಥರದ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಅದೇ ರೀತಿ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.